ವಿಜಯ್ ನೇತೃತ್ವದ ಸರ್ಕಾರಕ್ಕೆ ಕಾಂಗ್ರೆಸ್ ಇದೀಗ ಬೆಂಬಲವನ್ನ ಸೂಚಿಸ್ತಾ ಇದೆ. ಇಂದು ಅಧಿಕೃತವಾಗಿ ಬೆಂಬಲ ಪತ್ರವನ್ನ ಕೈ ನಾಯಕರು ನೀಡಲಿದ್ದಾರೆ. ಪಣಿಯೂರಿನಲ್ಲಿ ವಿಜಯರನ್ನ ಭೇಟಿ ಮಾಡಲಿದ್ದಾರೆ ಕೈ ಶಾಸಕರು. ಮೈತ್ರಿ ಸರ್ಕಾರದಲ್ಲಿ 2 ಸಚಿವ ಸ್ಥಾನಕ್ಕೆ ಕಾಂಗ್ರೆಸ್ ಇದೀಗ ಬೇಡಿಕೆಯನ್ನ ಇಟ್ಟಿದೆ. ನಾಳೆ ತಮಿಳುನಾಡಿನ ಸಿಎಂ ಆಗಿ ವಿಜಯ್ ಪ್ರಮಾಣ ವಚನ ಸ್ವೀಕರಿಸಬಹುದಾದಂತಹ ಸಾಧ್ಯತೆಗಳು ದಟ್ಟವಾಗಿದೆ. ಜೊತೆಗೆ ವಿಜಯ್ ಜೊತೆಗೆ 9 ಮಂದಿ ಶಾಸಕರು ಸಚಿವರಾಗಿ ಪದಗ್ರಹಣ ಆಗುವಂತಹ ಸಾಧ್ಯತೆ ಇದು. ಬಹುಮತಕ್ಕೆ ಕೇವಲ 10 ಸ್ಥಾನಗಳ ಕೊರತೆಯನ್ನು ಟಿವಿಕೆ ಎದುರಿಸ್ತಾ ಇದೆ. ಕಾಂಗ್ರೆಸ್ ಹಾಗೂ ಇತರರ ಬೆಂಬಲದೊಂದಿಗೆ ವಿಜಯ್ ಮ್ಯಾಜಿಕ್ ನಂಬರ್ ಅನ್ನು ತಲುಪಲಿದ್ದಾರೆ. ಎಡಪಕ್ಷಗಳು ವಿಸಿಕೆ ಪಕ್ಷಗಳ ಬೆಂಬಲಕ್ಕೂ ಟಿವಿಕೆ ನಿರಂತರ ಪ್ರಯತ್ನವನ್ನು ನಡೆಸ್ತಾ ಇದೆ. ಇದೀಗ ಕಾಂಗ್ರೆಸ್ ಬೆಂಬಲವನ್ನ ಸೂಚಿಸ್ತಾ ಇದ್ದು ಅಧಿಕೃತವಾಗಿ ಬೆಂಬಲ ಪತ್ರವನ್ನ ಕೈ ನಾಯಕರು ನೀಡಲಿದ್ದಾರೆ. ಪಣಿಯೂರಿನಲ್ಲಿ ವಿಜಯರನ್ನ ಭೇಟಿ ಮಾಡ್ತಾ ಇದ್ದು ಶಾಸಕರು 5 ಶಾಸಕರು ಭೇಟಿಯನ್ನ ಆಗ್ತಾ ಇದ್ದು ಮೈತ್ರಿ ಸರ್ಕಾರದಲ್ಲಿ 2 ಸಚಿವ ಸ್ಥಾನಕ್ಕೆ ಕಾಂಗ್ರೆಸ್ ಬೇಡಿಕೆ ಇಟ್ಟಿದೆ. Vijay has requested the INC for support to form a government in Tamil Nadu. INC is clear that the mandate in Tamil Nadu is for a secular government committed to protecting the constitution in letter and spirit. The INC is determined not to have the BJP and the proxies run the government of Tamil Nadu in any manner. The Congress leadership has directed the TNCC to take a final decision on Thiru Vijay's request, keeping in view the sentiments of the state reflected in the electoral verdict. Thiru Vijay has requested the INC for ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡ್ಕೋಣ. ಚೆನ್ನೈನಿಂದ ನೇರ ಸಂಪರ್ಕದಲ್ಲಿ ಹರೀಶ್ ಇದ್ದಾರೆ. ಹರೀಶ್, ತಮಿಳುನಾಡಿನಲ್ಲಿ ವಿಜಯ ಪರ್ವಕ್ಕೆ ಇದೀಗ ಕೌಂಟ್ ಡೌನ್ ಶುರುವಾಗಿರುವಂತದ್ದು, ಜೊತೆಗೆ ಕಾಂಗ್ರೆಸ್ ಕೂಡ ಕೈ ಜೋಡಿಸೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದು. ಇವತ್ತು ಪತ್ರದ ಸಮೇತವಾಗಿ ವಿಜಯರನ್ನ ಭೇಟಿ ಆಗ್ತಿದೆ ಅಂತ ಹೇಳಲಾಗ್ತಾ ಇದೆ. ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಸರ್ಕಾರ ರಚನೆಗೆ ಸಂಬಂಧಪಟ್ಟಂತೆ? ಶಕುಂತಲಾ, ತಮಿಳುನಾಡಿನಲ್ಲಿ ಟಿವಿಕೆ ಸರ್ಕಾರ ರಚನೆ ಮಾಡುವಂತಹದ್ದು ಪಕ್ಕಾ ಆಗಿದೆ. ದಳಪತಿ ವಿಜಯ್ ಅವರು ತಮಿಳುನಾಡಿನ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರಕ್ಕೂ ಕೂಡ ಸಮಯ ನಿಗದಿಯಾಗಿರುವಂತಹದ್ದು. ನಾಳೆ ನೆಹರು ಮೈದಾನದಲ್ಲಿ, ಚೆನ್ನೈನಲ್ಲಿರ್ತಕ್ಕಂತಹ ನೆಹರು ಮೈದಾನದಲ್ಲಿ ವಿಜಯ್ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸುವಂತಹ ಸಾಧ್ಯತೆ ಇದೆ. ಈ ಮಧ್ಯೆ ವಿಜಯ್ ಅವರಿಗೆ ಯಾವ್ಯಾವೆಲ್ಲ ಪಕ್ಷಗಳು ಬೆಂಬಲ ಕೊಡ್ತವೆ ಅನ್ನುವಂತಹ ಚರ್ಚೆಗಳು ನಡೀತಾ ಇತ್ತು. ಈಗ ಒಂದು ಸ್ಪಷ್ಟ ಆಗಿದೆ, ಕಾಂಗ್ರೆಸ್ನಿಂದ ಬೆಂಬಲ ಸಿಗುವಂತಹದ್ದು ಪಕ್ಕಾ ಆಗಿದೆ. ನಿನ್ನೆ ದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕರು ಮೀಟಿಂಗ್ ಅನ್ನು ಸೇರಿದ್ರು. ಎಐಸಿಸಿ ಹೈಕಮಾಂಡ್ ನಾಯಕರು ಮೀಟಿಂಗ್ ಅನ್ನು ಸೇರಿದಂಥ ಸಂದರ್ಭದಲ್ಲಿ ಸಂಪೂರ್ಣ ನಿರ್ಧಾರವನ್ನ ಟಿಪಿಸಿಸಿಗೆ ಬಿಟ್ಟಿರುವಂಥ, ಅಂದರೆ ತಮಿಳುನಾಡು ಪ್ರದೇಶ್ ಕಾಂಗ್ರೆಸ್ ಸಮಿತಿಗೆ ಸಂಪೂರ್ಣವಾದಂಥ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅವರು ಯಾವ ರೀತಿಯಂಥ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಆ ನಿರ್ಧಾರಕ್ಕೆ ಎಐಸಿಸಿ ಬದ್ಧ ಆಗಿರುತ್ತೆ. ಇಂತಹ ಒಂದು ಸ್ಪಷ್ಟ ಸೂಚನೆಯನ್ನು ಈಗ ಕೊಟ್ಟಿರುವಂತಹದ್ದು. ಅಂದರೆ ವಿಜಯ್ ಅವರಿಗೆ ಏನು ಬೆಂಬಲವನ್ನು ಕೊಟ್ಟರೆ ಯಾವ ರೀತಿಯಾದಂತಹ ಸಮಸ್ಯೆ ಆಗುತ್ತೆ, ಮತ್ತು ಪಾಸಿಟಿವ್ ಏನು ನೆಗೆಟಿವ್ ಏನು ಎಲ್ಲ ರೀತಿಯಾದಂಥ ಚರ್ಚೆನ ಮಾಡಿರುವಂಥ. ಯಾಕಂತಂದರೆ DMK ಮೈತ್ರಿಯನ್ನು ಕಡಿದುಕೊಂಡು ಬರಬೇಕು ಅಂತಂದರೆ, ಟಿವಿಕೆಗೆ ಬೆಂಬಲವನ್ನು ಕೊಡಬೇಕು ಅಂತಂದರೆ ಸಾಕಷ್ಟು ಯೋಚನೆಯನ್ನು ಅಳೆದು ತೂಗಿ ಕಾಂಗ್ರೆಸ್ ನಾಯಕರು ಮಾಡಬೇಕಾಗತ್ತೆ. ಈಗಾಗಲೇ DMK ಕೂಡ ಮುನಿಸಿಕೊಂಡಿರುವಂತಹದ್ದು, ಬೆನ್ನಿಗೆ ಕಾಂಗ್ರೆಸ್ ಚೂರಿ ಹಾಕಿದೆ ಅನ್ನುವಂತಹ ಸಂದೇಶಗಳನ್ನು ಕೂಡ ಈಗ DMK ಕೊಡ್ತಾ ಇರುವಂತಹದ್ದು. ಈಗ ಟಿವಿಕೆಗೆ ಕಾಂಗ್ರೆಸ್ ಬೆಂಬಲ ಕೊಡುವಂತಹದ್ದು ಪಕ್ಕಾ ಆಗಿದೆ. ರಾಜ್ಯ ಕಾಂಗ್ರೆಸ್ ನಾಯಕರು ಅದನ್ನು ನಿರ್ಧಾರ ಮಾಡ್ತಾರೆ. ಇವತ್ತು ವಿಜಯ್ ಅವರಿಗೆ ತಮ್ಮ ಬೆಂಬಲ ಪತ್ರವನ್ನು ಕೊಡುವಂತಹ ಸಾಧ್ಯತೆ ಇದೆ. ಕಾಂಗ್ರೆಸ್ನಿಂದ ಗೆದ್ದಿರ್ತಕ್ಕಂಥ 5 ಶಾಸಕರು ವಿಜಯ್ ಅವರನ್ನ ಭೇಟಿ ಮಾಡಿ ಅವರಿಗೆ ತಮ್ಮ ಬೆಂಬಲವನ್ನು ಘೋಷಣೆ ಮಾಡುವಂಥ ಸಾಧ್ಯತೆ ಇದೆ. ಈಗ ಕಾಂಗ್ರೆಸ್ನ 5 ಶಾಸಕರು ಬೆಂಬಲವನ್ನು ಕೊಡ್ತಾರೆ, ಇನ್ನು 6 ಶಾಸಕರ ಬೆಂಬಲ ಅಗತ್ಯ ಇರುತ್ತೆ. ಹೀಗಾಗಿ ಎಡಪಕ್ಷಗಳ 4 ಶಾಸಕರು ಗೆದ್ದಿರುವಂತಹದ್ದು, ಜೊತೆಗೆ ಇಂಡಿಯನ್ ಮುಸ್ಲಿಂ ಲೀಗ್ ಕೂಡ ಗೆದ್ದಿರುವಂತಹದ್ದು. ಇಂತಹ ಸಂದರ್ಭದಲ್ಲಿ ಎಡಪಕ್ಷಗಳ 4 ಹಾಗೂ ಮುಸ್ಲಿಂ ಲೀಗ್ನ 2 ಶಾಸಕರುಗಳು ಕೂಡ ಬೆಂಬಲ ನೀಡುವಂತಹ ಸಾಧ್ಯತೆ ಇದೆ. ಇಷ್ಟು ಬೆಂಬಲ ಸಿಕ್ಕಿದೆ ಅದರಲ್ಲಿ ನಿರಾತಂಕವಾಗಿ ವಿಜಯ್ ಅವರು ಸರ್ಕಾರ ರಚನೆ ಮಾಡಬಹುದಾಗಿದೆ. ಜೊತೆಗೆ ನಿರಾತಂಕವಾಗಿ ಮುಖ್ಯಮಂತ್ರಿಯಾಗಿ ರಾಜ್ಯದ ಕೆಲಸವನ್ನು ಮಾಡ್ಕೊಂಡು ಹೋಗ್ಬೋದಾಗಿದೆ. ಇನ್ನು ಬಹುಮುಖ್ಯವಾಗಿ DMK ಕೂಡ ಕಾಂಗ್ರೆಸ್ನ ಈ ನಿಲುವಿಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಅಂದರೆ DMK ಪ್ರಮುಖ ನಾಯಕರು ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಆದರೆ DMK ಕಾರ್ಯಕರ್ತರಲ್ಲಿ ಒಂದು ಅಸಮಾಧಾನ ಇದೆ. ಕಾಂಗ್ರೆಸ್ ಜೊತೆ ನಾವಿದ್ವಿ, ಕಾಂಗ್ರೆಸ್ ನಮ್ಮ ಜೊತೆ ಮೈತ್ರಿಯನ್ನ ಮಾಡ್ಕೊಂಡಿತ್ತು, ಕಾಂಗ್ರೆಸ್ ಒಂದು ರೀತಿಯಾದಂತಹ ಪರಾವಲಂಬಿ ಪಕ್ಷ ಆಗಿದೆ. ಯಾವ ಪಕ್ಷ ತಮಿಳುನಾಡಲ್ಲಿ ಒಂದು ಎತ್ತರಕ್ಕೆ ಹೋಗುತ್ತೆ ಆ ಪಕ್ಷದ ಜೊತೆ ಕಾಂಗ್ರೆಸ್ ಮೈತ್ರಿ ಮಾಡಿಕೊಳ್ಳುವಂತಹ
ಪ್ರಯತ್ನವನ್ನ ಮಾಡುತ್ತೆ. ಹೀಗಾಗಿ TVK ಜೊತೆ ಕೂಡ ಈಗ ಮೈತ್ರಿ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದಾರೆ. DMKಗೆ ಬೆನ್ನಿಗೆ ಚೂರಿ ಹಾಕಿದ್ದಾರೆ ಅನ್ನುವಂಥ ಆಕ್ರೋಶವನ್ನ ಸ್ಥಳೀಯ ಮಟ್ಟದ ನಾಯಕರುಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಸ್ಟಾಲಿನ್ ಆಗಲಿ ಇನ್ನಿತರ DMK ಪ್ರಮುಖ ನಾಯಕರುಗಳಾಗಲಿ ಯಾವುದೇ ರೀತಿಯಾದಂತಹ ತಮ್ಮ ಅಭಿಪ್ರಾಯನ ಹೊರಹಾಕಿಲ್ಲ. ಅಧಿಕೃತವಾಗಿ ಕಾಂಗ್ರೆಸ್ ಯಾವಾಗ TVKಗೆ ಬೆಂಬಲ ಕೊಡುತ್ತೆ ಅನ್ನುವಂಥದ್ದು ಸ್ಪಷ್ಟ ಆಗುತ್ತೆ, ಆಗ DMK ನಾಯಕರು ಕೂಡ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಬಹುದಾಗಿದೆ. ಒಂದ್ ಕಡೆ ಸರ್ಕಾರ ರಚನೆ ಮಾಡಲಿಕ್ಕೆ ವಿಜಯ್ ಅವರು ಎಲ್ಲಾ ರೀತಿಯಾದ ತಯಾರಿ ಮಾಡ್ತಾ ಇದ್ದಾರೆ. ಕ್ಯಾಬಿನೆಟ್ಗೆ ಯಾರ್ಯಾರನ್ನೆಲ್ಲ ಸೇರಿಸ್ಕೊಳ್ಬೇಕು, ಯಾರು ಪೊಟೆನ್ಷಿಯಲ್ ಇದ್ದಾರೆ, ಆ ಎಲ್ಲ ಲೆಕ್ಕಾಚಾರವನ್ನು ಕೂಡ ಈಗ ವಿಜಯ್ ಹಾಕ್ತಾ ಇರುವಂತದ್ದು. ಶಕುಂತಲಾ, ಧನ್ಯವಾದ ಹರೀಶ್ ತಮ್ಮ ಅಪ್ಡೇಟ್ಸ್ಗಾಗಿ.